ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವ್ಲಾಗ್ ಪೂರ್ತಿ ಹಬ್ಬದ ದಿನದೇ ಆಗಿರುತ್ತೆ. ನಾವು ಯಾವ ಥರ ಹಬ್ಬ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಬೆಳಗ್ಗೆ 5:45ಗೆ ಎದ್ದಿದ್ದೆ. ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಕಷ್ಟಪಟ್ಕೊಂಡು ಎದ್ದು ಬೇಗ ಪೂಜೆ ಮುಗಿಸ್ಬೇಕು. 10 to 11 ಒಳಗೆ ಪೂಜೆ ಮಾಡಬೇಕಂತ ಹೇಳಿದರು. ಅದಕ್ಕೆ 10 ಗಂಟೆಯಿಂದ 11 ಗಂಟೆ ಒಳಗೆ ಪೂಜೆ ಮುಗಿಯೋ ಥರ ನಾವು ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೋಬೇಕಂತ ಬೇಗ ಎದ್ದಿದ್ವಿ. ಹಾಗೆ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹೇಗೆ ಮಾಡಿದ್ರಿ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲನೂ ಶುರು ಮಾಡಿದ್ವಿ. ಸ್ನಾನ ಎಲ್ಲ ಮುಗೀತು ಗೈಸ್. ಇವಾಗ ಮನೆ ಒರೆಸ್ತಾ ಇದ್ದಾರೆ. ನಮ್ಮಮ್ಮ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಲೈಕ್ ಅದು ಇದು ಚೀಲ ಮೂಟೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಗೊಂಡೋಗಿ ದಿವಾನ್ ಕಟ್ಗೆಲ್ಲ ಕಡೆ ಎತ್ತಿರ್ತಾ ಇದ್ದಾರೆ. 6:40 ಟೈಮ್. ಇವಾಗ ಇನ್ನು ಯಾವ ಥರ ಪೂಜೆ ಕಾರ್ಯಗಳು ಶುರುವಾಗಿಲ್ಲ. ಲಕ್ಷ್ಮಿನ ಕೂರ್ಸೋಕ್ಕೆ ಅಂತ ನಾವು ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ದಿವಾನ್ ಕಟ್ ಮೇಲೇ ಕೂರಿಸೋದು. ಸೊ ಈ ಸತಿನೂ ಸ್ವಲ್ಪ ದೇವ್ರನ್ನ ಹೈಟಲ್ಲಿ ಕೂರಿಸೋಣ ಅಂತ ಏನೇನೋ ಐಡಿಯಾಸ್ನ ಯೂಸ್ ಮಾಡ್ತಾ ಇದ್ದೀವಿ. ಕುಂಕುಮ ಅರಿಶಿನದ ಬಟ್ಲಿಗೆ ಎಲ್ಲದಕ್ಕೂ ಕುಂಕುಮ ಮತ್ತು ಅರಿಶಿನ ತುಂಬಿ ಇಡ್ತಾ ಇದ್ದೆ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ಬ್ಲಾಗ್ನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ಅದರಿಂದ ನಾನು ಮಾಡೋ ಎಲ್ಲ ವ್ಲಾಗ್ಸ್ ಡೈಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಓಪನ್ ಮಾಡಿ ನೋಡ್ಬೋದು. ನಮಗೆ ಗೊತ್ತಿರೋ ರೀತಿಲಿ, ನಮಗೆ ಗೊತ್ತಿರೋ ಪದ್ಧತಿಲಿ ನಾವು ಲಕ್ಷ್ಮೀ ಪೂಜೆನ ಮಾಡ್ತಾ ಇದ್ದೀವಿ. ನೀವು ಬೇರೆ ಬೇರೆ ಥರ ಮಾಡಿದ್ರೆ, ಇಲ್ಲ ಯಾವ್ದಾದ್ರು ಪದ್ಧತಿನ ನಾವು ಮಿಸ್ ಮಾಡಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ, ನಾವು ತಿಳ್ಕೊತೀವಿ. ಇನ್ನು ದೇವರಿಗೆ ಕ್ಲೀನಾಗಿ ಸೀರೆ ಉಡ್ಸೋಣ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀವಿ. ಈ ವರ್ಷ ನಾವು ಎಕ್ಸ್ಟ್ರಾ ದೇವರಿಗೆ ಕೈ ಕಾಲು ಎಲ್ಲ ಬರುತ್ತಲ್ಲ, ಅದೆಲ್ಲನೂ ತಂದಿದ್ದೀವಿ. ಅದಕ್ಕೆ ಯೂಟ್ಯೂಬಲ್ಲಿ ನೋಡಿಕೊಂಡು ನಾವು ದೇವರಿಗೆ ಸೀರೆನ ಉಡಿಸ್ತಾ ಇದ್ದೀವಿ. ಹೇಗೆ ಬರುತ್ತೆ ಫೈನಲ್ ಔಟ್ಪುಟ್ ಅಂತ ನೋಡೋಣ. ಈ ವ್ಲಾಗ್ನ ಎಂಡವರೆಗೂ ನೋಡ್ತಾ ಇರಿ, ನಿಮಗೂ ಗೊತ್ತಾಗುತ್ತೆ ನಮ್ಮನೆ ಲಕ್ಷ್ಮಿ ಯಾವ ಥರ ಕಾಣಿಸ್ತಾ ಇದ್ರು ಅಂತ. ಲಕ್ಷ್ಮೀ ಪೂಜೆ ಇನ್ನೂ ಉಳಿದಿಲ್ಲ. ನಮ್ಮ ಲಕ್ಷ್ಮೀ ಪೂಜೆ ಆಯಿತು. ಹೆಂಗೆ ಅರ್ಧ ಬಗ್ಗೆ ಕ್ಲೀನ್ ತಗೊಂಡು ಸ್ವಾಡ ಕ್ಲೀನ್ ಮಾಡಿ ಒರೆಸಿ ಕ್ಲೀನ್ ಮಾಡಿ ನಿಲ್ಸಿದ್ವಿ. ಸೀರೆ ಎಲ್ಲನೂ ಕ್ಲೀನಾಗಿ ನೆರಿಗೆ ಮಾಡಿ ಇಡ್ತಾ ಇದ್ದಾರೆ ಅಕ್ಕ. ನಾನಂತೂ ಸುಮ್ಮನೆ ಓಡಾಡ್ತಾ ಇದ್ದೀನಿ ಸುತ್ತಮುತ್ತ. ಒಂದು ಕೆಲಸನೂ ಮಾಡ್ದಲ್ಲ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಚಂದನ ಮ್ಯಾಮ್ ಮಾಡ್ತಾ ಇದ್ದಾರೆ. ನಾನು ಆರಾಮಾಗಿ ಪಕ್ಕದಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಇಷ್ಟೇ ನಾನು ಬರೀ ಹೆಲ್ಪಿಂಗ್ ಕೆಲಸ. ನಮ್ಮಕ್ಕ ದೇವ್ರಿಗೆ ರೆಡಿ ಮಾಡ್ತಾಯಿದ್ರೆ ನಾನು ಈ ಥರ ಕ್ಯಾಮ್ರಾ ಮುಂದೆ ಆಟ ಆಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಬಿಕಾಸ್ ನಂಗೆ ಅವತ್ತು ಯಾರೂ ಬೈತಾ ಇರಲಿಲ್ಲ, ಅದಕ್ಕೆ. ನೋಡಿ ಗೈಸ್, 50% ಆಫ್ ಸೀರೆ ಎಲ್ಲ ಕಂಪ್ಲೀಟ್ ಆಗಿದೆ. 50% ಏನಿಲ್ಲ, 90% ಆಗಿದೆ.
ಒಂದು 10% ಮಾತ್ರ ರಿಮೈನಿಂಗ್. ನೋಡಿ ಗೈಸ್, 90% ಆಫ್ ನಮ್ಮ ಮನೆಯ ಲಕ್ಷ್ಮಿ ರೆಡಿಯಾಗಿದ್ದಾರೆ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಗೈಸ್, ಪೂರ್ತಿ ರೆಡಿಯಾಗಿದೆ ಲಕ್ಷ್ಮಿ. ಟೈಮ್ ಇವಾಗ 10:30 ಆಗಿದೆ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಮಿಸ್ ಚಂದನಾ ಮ್ಯಾಮ್. ಚಂದನಾ ಗಂಗ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ತಾಯಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಆರೋಗ್ಯವಾಗಿರಿ, ಹಾಗೆ ಸೇಫ್ ಆಗಿರಿ ಅಂತ ನಾನು ನನ್ನ ಕಡೆಯಿಂದ ದೇವ್ರ ಹತ್ರ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ. ಅದು ಬೇಗ ಅಪ್ರೂವಲ್ ಆಗುತ್ತೆ ಗೈಸ್. ಇವಾಗ ಮನೆಯವರೆಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಆಗಲಿ ಹಬ್ಬ ಆಗಲಿ ಮೊದಲನೇ ಪೂಜೆ ನಮ್ಮ ಅಮ್ಮನ ಕೈಯಿಂದಲೇ ನಡಿಬೇಕು. ಸೊ ಫಸ್ಟು ನಮ್ಮಮ್ಮ, ಆಮೇಲೆ ನಮ್ಮ ಅಕ್ಕ ಆ್ಯಂಡ್ ನೆಕ್ಸ್ಟ್ ನಮ್ಮಪ್ಪ. ಇವರೆಲ್ಲರೂ ಪೂಜೆ ಮಾಡಿದ್ಮೇಲೆ ನಾವು ಜೂನಿಯರ್ ಅಲ್ವಾ, ಅದಕ್ಕೆ ನಾವು ಲಾಸ್ಟಿಗೆ ಪೂಜೆ ಮಾಡ್ತಾ ಇದ್ದೀವಿ. ಲಾಸ್ಟಿಗೆ ದೇವ್ರಿಗೆ ಪೂಜೆ ಮಾಡಿ ಮನಸ್ಸಲ್ಲಿರೋ ಬೇಡಿಕೆಗಳನ್ನೆಲ್ಲನೂ ಕೇಳಿಕೊಂಡು ಪೂಜೆನ ಮುಗಿಸ್ತಾ ಇದ್ದೀವಿ. ಪೂಜೆ ಮುಗಿಸಿ ತಿಂಡಿ ತಿನ್ನಬೇಕು, ಹೊಟ್ಟೆ ಹಸಿತಾ ಇದೆ ನನಗಂತೂ. ಗೈಸ್, ನಾವಿವಾಗ ನಮ್ಮ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಕೂರಿಸಿದ್ದಾರೆ. ಹೇಗಿರುತ್ತೆ ಅವ್ರ ಮನೆ ಲಕ್ಷ್ಮಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಲೋಕ ಆಗಿದೆ ಗೈಸ್ ನಮ್ಮ ಅತ್ತೆ ಮನೆ. ಇಲ್ಲಿ ನೋಡಿ, ಇಲ್ಲಿ ಮಾಮ ತೋರಿಸಿ. ಪೂಜಾರಿ PG ಪೂಜಾರಿ ಅವರೇ ನಮಸ್ಕಾರ. ಏನಿರುತ್ತೆ ಮನೆಯಲ್ಲ ದೇವ್ರ ದೋಸೆ, ಅವರೆಕಾಳು ಸಾರ, ಅವರೆಕಾಳು ಸಾರು, ದೇವಲೋಕ ಮನೆ. ನನ್ನ ಸೊಸೆ ಈಗ ದೇವ್ರನ್ನ ನೋಡಿ ಯಾವ ಥರ ರಿಯಾಕ್ಟ್ ಆಗ್ತಾಳೆ ಬನ್ನಿ ತೋರಿಸ್ತೀನಿ. ಮಾಮಿ ನೋಡಿ ಗಾಯ್ಸ್, ಅಯ್ಯೋ ತಿರ್ಗದ್ ನೋಡಲಿ. ಪಾಚನ್ ಮಕ್ಕ ಬಂಗಾರಿ ಪಾಚನ್ ಮೊಕ್ಕಲ್ ನನ್ನ తీసుకో రైట్ హ్యాండ్ లో ఏదో ఈ చేత తీసుకో కుడి చేతి మామికి ఇలా ఇలా ನೀವು ಆಚೆ ರಕ್ಷತೆ ದೇವರಿಗೆ ಬರಿ ಬರಿ ವಾವ್. ನೋಡಿ ಗೈಸ್, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮನೆಯಲ್ಲಿ ಕಾಯಿ ಅಪ್ಡೇಟ್ ಮಾಡ್ತಾ ಇದೀವಿ. ಇಷ್ಟೆಲ್ಲ ಕಾಯಿ ತುರಿದಿದ್ದೀನಿ, ಇನ್ನ ಇಷ್ಟು ಕಾಯಿ ತುರಿಬೇಕು. ತುರಿಯಕ್ ಆಗ್ತಾ ಇಲ್ಲ, ಸುಸ್ತಾಗೋಯ್ತು. ಬೆಳಗ್ಗೆಯಿಂದನೂ ಕೆಲಸ ಮಾಡಿ ಮಾಡಿ ಸಾಕ. ಇನ್ನೂ ಕೆಲಸ ಮುಗ್ದಿಲ್ಲ, ಇನ್ನ ಕೆಲಸ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಗೈಸ್. ಈ ಬ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಹಬ್ಬಕ್ಕೆ ಫುಲ್ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫುಲ್ ಗ್ರೀನ್ ಆ್ಯಂಡ್ ಗ್ರೀನಲ್ಲಿ ರೆಡಿಯಾಗಿದ್ದೀನಿ ನಾನಿವತ್ತು. ಬೆಳಗ್ಗೆ ಒಂದು ರೌಂಡ್ ಪೂಜೆ ಮಾಡಿ ಮುಗಿಸಿದ್ದೆ, ಬಟ್ ಸಂಜೆ ಸೀರೆ ಉಟ್ಕೊಂಡು ರೆಡಿಯಾಗಿ ದೇವ್ರಿಗೆ ಪೂಜೆ ಮಾಡ್ತಿದ್ರೆ ಅದು ಒಂಥರ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ನನ್ನ ಪೂಜೆನ ಮುಗಿಸ್ದೆ, ನೆಕ್ಸ್ಟ್ ಅಕ್ಕ ಪೂಜೆ ಮಾಡಿದ್ರು. ಇಬ್ಬರು ಸೂಪರಾಗಿ ಸೀರೆ ಉಟ್ಕೊಂಡು ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ, ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡ್ತಾ ಬನ್ನಿ ಪ್ಲೀಸ್ ಗೈಸ್. ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಈ ವರ್ಷ ನನ್ನ ಕಸಿನ್ ಪಾಪು ಎತ್ಕೊಂಡು ನಾನು ಕುಂಕುಮ ತಗೋತಾ ಇದ್ದೀನಿ. ಒಂದು ಕಡೆ ಸಖತ್ ಖುಷಿ ಆಗ್ತಾ ಇದ್ದೆ. ಪುಟ್ಟು ಪಾಪುನ ಎತ್ಕೊಂಡು ಕುಂಕುಮ ತಗೊತಿರೋದಕ್ಕೆ ಒಂಥರ ಖುಷಿ, ನನಗಂತೂ ಹೇಳೋಕ್ಕೆ ಆಗ್ತಿಲ್ಲ. ಮತ್ತೆ ಮನೇಲಿ ಹೇಗೆ ರೆಡಿ ಆಗಿದ್ದಾರೆ ಅಂದರೆ, ಓಹೋ
ಏನ್ರಿ ಸಂಜನವ್ರೆ ಗ್ರೀನು ಗ್ರೀನ್ ಅಂಡ್ ಗ್ರೀನ್. ನೋಡಿ ಗೈಸ್, ಇಲ್ಲಿ ನನ್ನ ಮಗುಗೆ ಆಗ್ತಾ ಇಲ್ಲ ಬಟ್ಟೆ ಅಂದ್ರೆ ರಮ್ಮ ಸಾಹಸ ಮಾಡ್ತಾ ಇದ್ದಾರೆ ಗೈಸ್. ನಮ್ಮ ಅತ್ತೆ ಮನೆಯಿಂದ ಇವಾಗ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕುಂಕುಮ ತಗೊಂಡಿದ್ದಾಯ್ತು. ಫಸ್ಟ್ ನಮ್ಮ ದೊಡ್ಡತ್ತೆ ಮನೆ, ಆಮೇಲೆ ನಮ್ಮ ಅಣ್ಣನ ಮನೆ, ಇನ್ನ ಬೇಜನ್ ಮನೆ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ನೋಡ್ತಾ ನೋಡ್ತಾ ಇದ್ದಂಗೆ ನಾವು ಎಷ್ಟು ಬೇಗ ದೊಡ್ಡವರಾಗ್ಬಿಟ್ವಿ ಅಲ್ವಾ ಅಂತ ಅನಿಸುತ್ತೆ ನನಗೆ. ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ದು ಪ್ರತಿ ವರ್ಷ ನನಗಿದೇ ಫೀಲಿಂಗ್, ನಾವು ಇಷ್ಟು ಬೇಗ ದೊಡ್ಡವರಾಗ್ಬಿಟ್ವಾ, ಎಷ್ಟು ಚಿಕ್ಕವ್ರ ಥರ ಇದ್ವಿ ಅಂತ ಅನಿಸ್ತಾ ಇರುತ್ತೆ. ನಮ್ಮ ಅತ್ತೆ ಮನೆಯಲ್ಲೂ ಕೂತ್ಕೊಂಡು ಎಲ್ಲರೂ ನಗ್ನಗ್ತಾ ಮಾತಾಡಿ ಕುಂಕುಮನ ತಗೊಂಡ್ವಿ. ಮತ್ತು ಈಗ ನೆಕ್ಸ್ಟ್ ನಮ್ಮ ಅತ್ತಿಗೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಜುನ್ನು ಜುನ್ನು ಗೈಸ್, ಇವಾಗ ನಾವು ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ. ನಮ್ಮ ಅತ್ತಿಗೆ ಮದುವೆ ಆದಮೇಲೆ ಫಸ್ಟ್ ಇಯರ್ ಪೂಜೆ ಮಾಡಿದ್ದಾರೆ. ಬನ್ನಿ ಹೇಗಿರುತ್ತೆ ಅಂತ ತರಿಸ್ತೀನಿ. ಬಂದ್ವಿ. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ ಗೈಸ್, ನನ್ನ ಸ್ಟೂಡೆಂಟ್ ಮೋಕ್ಷಿತ್, ಇವನು ಅವ್ರಮ್ಮ ಬಿಟ್ಟು ಬಂದಿದ್ದಾರೆ ಅಂತ ಅಳ್ತಾ ಇದ್ದಾನೆ. ಅವ್ರಮ್ಮಕ್ಕೂ ಸುಮ್ಮನೆ ಹಂಗ ತಿನ್ನೋದು ಬೋರ್ಡು. ನಾವಿವಾಗ ನಮ್ಮ ಕೃಪಕ್ಕ ಅವ್ರ ಮನೆಗೆ ಬಂದಿದ್ದೀವಿ ಗೈಸ್. ನೋಡೋಣ ಬನ್ನಿ. ಓ, ಇವಾಗ ನೋಡಿದ್ರಾ? ಬಂದ್ವಿ ಬಂದ್ವಿ. ಇದೇ ನಿಮ್ಮ ಸುಂದರವಾದ ಲಕ್ಷ್ಮಿ. ಹಾಡು ಹೇಳಿ ಇನ್ನ. ಐಸ್ ಎಲ್ಲರೂ ಅವ್ರವ್ರ ಫೋನಲ್ಲಿ ಮುಳುಗೋಗಿದ್ದಾರೆ. ಇಷ್ಟೇ ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸಿ ಫೋನ್ ನೋಡ್ತಾ ಇರೋದೆ. ಹೆಂಗೆ ಗೈಸ್, ಕಿಚನ್ನು ಬಿಡಲ್ಲ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ನೀವು ಕಮೆಂಟ್ ಹಾಕಲೇಬೇಕು. ನಿಮ್ಮ ಕಮೆಂಟ್ಸಿಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ. ಎಲ್ಲ ಫಾಸ್ಟಾಗಿ ಕಮೆಂಟ್ ಹಾಕಿ ತಿಳಿಸಿ. ಹಾಡಿ ಹಾಡ್ನ. ಭಾಗ್ಯಲಕ್ಷ್ಮಿ ಬಾರಮ್ಮ, ಸಿರಿದೇವಿ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಸಿರಿದೇವಿ. ಇವ್ರಿಗೆ ಎರಡೇ ಲೈನ್ ಗೈಸ್ ಗೊತ್ತಿರೋದು. ಲಾಸ್ಟಿಗೆ ಎಲ್ಲರ ಮನೆಗೂ ಹೋಗಿ ವಿಸಿಟ್ ಮಾಡಿ ಕುಂಕುಮಾರ್ಶನ ಇಸ್ಕೊಂಡು ಬಂದಿದ್ದಾಗಿದೆ ಗೈಸ್. ಇವಾಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ವಡೆ ತಿಂತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ 90% ಕಂಪ್ಲೀಟ್ ಆಗಿದೆ. ಇನ್ನು 10% ಉಳಿದಿರೋದು ನಮ್ಮ ಊಟ. ಹಬ್ಬದ ಊಟ ಅಂದರೆ ಕೇಳಬೇಕಾ, ಎಲ್ಲರ ಮನೇಲೂ ಜೋರಾಗೇ ಇರುತ್ತೆ. ಬಾಳೆದೆಲೆ ಹಾಕಿ ನಾವು ಇವತ್ತು ವೆರೈಟೀಸ್ ಆಫ್ ಡಿಶಸ್ನ ಮಾಡಿ
ಬಡಿಸ್ತಾ ಇದ್ದೀವಿ. ನಮ್ಮ ಮನೆಗೆ ನೆಂಟರು ಬಂದಿದ್ದರು, ಅಂದರೆ ಊರಿಂದ ನಮ್ಮ ಕಸಿನ್ಸ್ ಎಲ್ಲರೂ ಬಂದಿದ್ದರು. ಸೊ ಅವರೆಲ್ಲರಿಗೂ ಊಟ ಬಡಿಸ್ತಾ ಇದ್ದೀವಿ. ಫಸ್ಟು ಅತಿಥಿಗಳಿಗೆ ಕೊಡಬೇಕು ಅನ್ನೋದು ನಮ್ಮ ಪದ್ಧತಿ. ಅಂದರೆ ಲೈಕ್ ನಮ್ಮ ಮನೇಲೂ ಅದೇ ಪದ್ಧತಿ, ಎಲ್ಲರ ಮನೇಲೂ ಅದೇ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಎಂಡ್ ಮಾಡೋ ಅಂಥ ಟೈಮ್ ಬಂದೇ ಬಿಡ್ತು. ಇವ್ರು ಎಲ್ಲರಿಗೂ ಊಟ ಹಾಕ್ಕೊಟ್ಟು ಊಟನ ಮುಗಿಸಿದ ಮೇಲೆ ನಾವು ಊಟನ ಮಾಡಿದ್ವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಆನ್ ಇಟ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪಲ್ಕೊಣಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್, ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.